ಬನ್ನಿ ಫ್ರೆಂಡ್ಸ್, ಗರಿಗರಿಯಾದ ಮಸಾಲೆ ದೋಸೆ ಅಥವಾ ಟೊಮೊಟೊ ದೋಸೆ ಅಂತ ಯಾವ ರೀತಿನಾದರೂ ಕರ್ಕೋಬೋದು. ಇದು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಆಗಿರುತ್ತೆ. ಮಸಾಲೆ ದೋಸೆಗಿಂತ ತುಂಬ ಟೇಸ್ಟ್ ಆಗಿದೆ. ಬನ್ನಿ, ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಕೆಲವೊಂದು ಟ್ರಿಕ್ಸ್ನ ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್ ಬನ್ನಿ, ಇವತ್ತು ಟೊಮೊಟೊ ದೋಸೆ ಮಸಾಲೆ ದೋಸೆಗಿಂತ ತುಂಬ ಟೇಸ್ಟಿಯಾಗಿ ಕ್ರಿಸಿಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ಟೊಮೊಟೊ ದೋಸೆ ಅಥವಾ ಮಸಾಲೆ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬ ಕುರುಮ್ ಆದ ದೋಸೆನ ನಾವು ಯಾವ ರೀತಿ ಮಾಡ್ಬೋದು, ಹಾಗೆ ಅದೇ ಟೊಮೊಟೊ ದೋಸೆನ ತುಂಬ ಸ್ಮೂತಾಗಿ, ನೋಡಿ ಹತ್ತಿಯಷ್ಟು ಸ್ಮೂತಾಗಿ ನಾವು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಆಲೂಗಡ್ಡೆ ಪಲ್ಯ ಅಥವಾ ಬರೀ ತುಪ್ಪದೊಂದಿಗೂ ಕೂಡ ನಾವು ಇದನ್ನು ಸೇವನೆ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ, ಮೀಡಿಯಮ್ ಗಾತ್ರದ 3-4 ಟೊಮೊಟೊ ಹಾಗೆ ಒಣಮೆಣಸಿನ್ಕಾಯಿನ ಸ್ವಲ್ಪ ಬಿಸಿನೀರಿಗೆ ಹಾಕಿಬಿಟ್ಟು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ಬಿಟ್ಟು, ಒಣಮೆಣಸಿನ್ಕಾಯಿ ಒಂದು ಅರ್ಧ ಅಥವಾ 1 ಇಂಚಿನಷ್ಟು ಶುಂಠಿ, ಪುದೀನ ಮತ್ತು ಕರಿಬೇವಿನ ಸೊಪ್ಪು, ಹಾಗೆ 1-2 ಹಸಿ ಮೆಣಸಿನ್ಕಾಯಿ, ಹಾಗೆ ಪೆಪ್ಪರ್ ಪೌಡರು, ಸ್ವಲ್ಪ ಜೀರಿಗೆನ ಹಾಕಿಬಿಟ್ಟು ನಾವು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ. ಒಣಮೆಣಸಿನ್ಕಾಯಿ ನೀರಲ್ಲಿ ಹಾಕಿಬಿಟ್ಟು ಬಿಸಿನೀರಲ್ಲಿ ಹಾಕಿಬಿಟ್ಟು ವಾಶ್ ಮಾಡಿ ಹಾಕಿದ್ದೀನಿ. ಪೆಪ್ಪರ್ ಪೌಡರು, ಹಾಗೆ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು, ಈ ರೀತಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಇದಕ್ಕೂ ಹಿಟ್ಟಿಗೂ ನಾವು ಉಪ್ಪು ಹಾಕಿರ್ತೀವಲ್ವ, ಇದಕ್ಕೂ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ. ನೋಡಿ, ನಾವು ನೀಟಾಗಿ ಪೇಸ್ಟನ್ನು ತಯಾರಿಸ್ಕೊಂಡು ಬಂದುಬಿಟ್ವಿ. ಈ ಪೇಸ್ಟನ್ನ ನಾನು ಇವಾಗ ಮಾಮೂಲಾಗಿ ದೋಸೆ ಹಿಟ್ಟಿಗೆ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಹಿಟ್ಟನ್ನು ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ನೋಡಿ. ಈ ರೀತಿ ನೀಟಾಗಿ ಹಾಕಿಬಿಟ್ಟು ಎಲ್ಲ ಮಸಾಲೆ ಆ ಹಿಟ್ಟಿನ ಜೊತೆಗೆ ನಮಗೆ ಹೊಂದ್ಕೋಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ನಾನು ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡಿದ್ದೀನಿ ಅನ್ನೋದಾದರೆ, 1-2 ಮುಷ್ಟಿಯಷ್ಟು ಅನ್ನ, ಹಾಗೆ 3 ಕಪ್ಪಿನಷ್ಟು ಅಕ್ಕಿ ನಾವು ಮಾಮೂಲಿ ಹಾಕ್ಕೊಳ್ತೀವಲ್ಲ ಅದೇ ರೀತಿ, ಹಾಗೆ ಮೆಂತೆ, ಉದ್ದಿನಬೇಳೆ, ಹಾಗೂ 3-4 ಟೇಬಲ್ ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕಿಬಿಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಓವರ್ನೈಟ್ ಅದನ್ನು ನೆನೆಸ್ಬಿಟ್ಟು ಅದನ್ನು ರುಬ್ಬಿ ತೊಗೊಂಡ್ಬಿಟ್ಟು ಹಿಟ್ಟನ್ನು ಅದಕ್ಕೆ ಮಸಾಲೆ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಮತ್ತು ಮೇಲ್ಗಡೆ ನಾವು ಬೇಕಿದ್ರೆ ಹೆಚ್ಚಿದಂತಹ ಚಿಕ್ಕದಾಗಿ ಹೆಚ್ಚಿ ನಾವು ಕೊತ್ತಂಬರಿನ ಹಾಕ್ಕೋಬೋದು ಅಲಂಕಾರಕ್ಕೆ, ಹಾಗೆ ಟೇಸ್ಟಿಗೆ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನಮಗೆ ಇವಾಗ ದೋಸೆ ಪ್ಯಾಟರ್ನ್ ರೆಡಿ ಆಯಿತು. ನೋಡಿ, ನಾನು ಈ ರೀತಿ ಫೋರ್ಕಿಗೆ ನಾನೇನು ಮಾಡ್ತೀನಪ್ಪ ಅಂದರೆ ಈರುಳ್ಳಿನ ಚುಚ್ಚಿಬಿಟ್ಟು ದೋಸೆ ತವಾಗೆ ಎಣ್ಣೆ ಹಚ್ಚಲಿಕ್ಕೆ ಯೂಸ್ ಮಾಡ್ತೀನಿ. ಆವಾಗ ದೋಸೆಗೆ ನಮಗೆ ಹಂಚಿಗೆ ಇಟ್ಕೊಳ್ಳಲ್ಲ, ತುಂಬ ಈಸಿಯಾಗಿ ಬಂದುಬಿಡುತ್ತೆ. ನೋಡಿ, ನಾವು ಮಾಮೂಲಿ ದೋಸೆ ಹಾಕ್ತೀವಲ್ಲ ಅದೇ ರೀತಿ ದೋಸೆ ಹಾಕಿಬಿಟ್ಟು ಇದನ್ನು ನೀಟಾಗಿ ಎಲ್ಲ ಕಡೆ ಹಂಚಿನ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ ಹಿಟ್ಟನ್ನು. ನಮಗಿವಾಗ ಗರಿಗರಿಯಾದ ದೋಸೆ ತಿನ್ನಲಿಕ್ಕೆ ರೆಡಿ ಆಗಿಬಿಡುತ್ತೆ. ನಾವು ಗರಿಗರಿಯಾಗಿ ಕೂಡ ಹಾಕ್ಕೋಬೋದು, ಇಲ್ಲ ಆದರೆ ಮೆತ್ತಗೂ ಕೂಡ ಹಾಕ್ಕೋಬೋದು. ನಮಗೆ ಇನ್ನೂ ಗರಿಗರಿ ಬೇಕಪ್ಪ ಅಂದರೆ ಒಂದು ಸ್ವಲ್ಪ ನಾವೇನು ಮಾಡಬೇಕಪ್ಪ ಅಂದರೆ ದೋಸೆ ಹಿಟ್ಟಿಗೆ ಸ್ವಲ್ಪ 1 ಸ್ಪೂನಿನಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ದೋಸೆ ಬರುತ್ತೆ. ಇನ್ನು ಕೆಲವೊಂದು ಟಿಪ್ಸ್ನ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಈ ರೀತಿ ನಾವು ದೋಸೆ ಮೇಲೆ ಹಿಟ್ಟನ್ನು ಹಾಕಿಬಿಟ್ಟು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಗರಿಗರಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ನಮಗೆ ದೋಸೆ ಬರ್ತಾ ಇದೆ ಅಂತ ಹೇಳಿ. ನಾನು ಇದೇ ರೀತಿ 3-4 ದೋಸೆನ ನಿಮಗೆ ಹಾಕಿ ತೋರಿಸ್ತೀನಿ. ಮೆತ್ತಗೂ ಹಾಕಿ ತೋರಿಸ್ತೀನಿ, ಕ್ರಿಸಿಪಿ ದೋಸೆನೂ ಹಾಕಿ ತೋರಿಸ್ತೀನಿ. ನಂತರ 2-3 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ನೀಟಾಗಿ ಕೆಳಗೆ ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಡಿ. ನಂತರ ನೋಡಿ, ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನೋಡಿ ಎಷ್ಟು ತೆಳುವಾಗಿ ಈರುಳ್ಳಿ ಗರಿ ಥರ ನಮಗೆ ದೋಸೆ ಬರ್ತಾ ಇದೆ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ದೋಸೆ ಅಂತ ಹೇಳಿ. ನೋಡಿದರೆ ಸಾಕು ಬಾಯಲ್ಲಿ ಹಾಗೆ ನೀರು ಉಸುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂತು ದೋಸೆ. ನೀವು ಕೂಡ ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಲಿ ಹಾಗೆ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿಕೊಟ್ರೆ ಮಕ್ಕಳು ಪದೇ ಕೇಳ್ತಾರೆ. ನಾವು ಇದೇ ಟೊಮೊಟೊ ಜಾಗದಲ್ಲಿ ನಾವೇನಪ್ಪ ಹಾಕ್ಬೋದು ಅಂದರೆ ಕ್ಯಾರೆಟ್ ಹಾಕ್ಬೋದು, ಬೀಟ್ರೋಟ್ ಹಾಕ್ಬೋದು. ಇದೇ ರೀತಿ ಕಲರ್ಫುಲ್ ದೋಸೆಗಳನ್ನು ಮಕ್ಕಳಿಗೆ ಮಾಡಿಕೊಡೋದ್ರಿಂದ, ಪುದೀನ ದೋಸೆ ಹಾಗೆ ಮೆಂತ್ಯ ಸೊಪ್ಪನ್ನು ಹೆಚ್ಚಾಕ್ಬಿಟ್ಟು ದೋಸೆ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆರೋಗ್ಯಕ್ಕೆ ಕ್ಯಾಲ್ಸಿಯಮ್ಮು, ವಿಟಮಿನ್ನು ಎಲ್ಲ ಮಕ್ಕಳಿಗೆ ಸಿಕ್ಬಿಡುತ್ತೆ. ನಾವು ಕೊಡುವಂಥ ಫುಡ್ಡಲ್ಲೇ ಮಕ್ಕಳಿಗೆಲ್ಲ ಹಾಕ್ಬೋದು. ಆ ಪೌಡ್ರು ಈ ಪೌಡ್ರು ಅದನ್ನೆಲ್ಲ ಹಾಕೋ ಬದಲು ಮಕ್ಕಳಿಗೆ ಈ ರೀತಿ ಫುಡ್ಡನ್ನು ನಾವು ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ದೋಸೆ ಯಾವ ರೀತಿ ಇತ್ತು ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕ್ಕೋಬೋದು, ತುಪ್ಪ ಬೇಕಿದ್ರೆ ತುಪ್ಪ ಹಾಕ್ಕೋಬೋದು. ಏನೇನು ಬೇಕೋ ಅದನ್ನು ಹಾಕ್ಕೊಂಡ್ಬಿಟ್ಟು ನಾವು ದೋಸೆನ ತುಂಬ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ತುಂಬ ಜನ ನೋಡ್ತಾ ಇದ್ದೀರಾ. ಆ ಕಾರಣಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ, ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಬನ್ನಿ, ಇವಾಗ ಆಲೂಗಡ್ಡೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲೇ. ಬನ್ನಿ, ಹಾಗಿದ್ರೆ ಈ ರುಚಿಕರವಾದ ಟೊಮೊಟೊ ದೋಸೆಗೆ ಬಟಾಣಿ ಮತ್ತು ಆಲೂಗಡ್ಡೆನ ಹಾಕಿಬಿಟ್ಟು ಪಲ್ಯ ಮಾಡೋದು ಕ್ವಿಕ್ಕಾಗಿ ತೋರಿಸ್ಕೊಂಬಂದ್ಬಿಡ್ತೀನಿ. 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಗಣಿ, ಹಾಗೆ ಹೆಚ್ಚಿದಂತಹ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ, ಬೇಕಿದ್ರೆ ನಿಮಗೆ ಹಸಿಮೆಣಸಿನ್ಕಾಯಿ ಖಾರ ಇದ್ದರೆ ಸಾಕು, ಬೇಡ ಅಂದರೆ ಸ್ವಲ್ಪ ಅಚ್ಚದ ಖಾರದ ಪುಡಿ ನೀವು ಹಾಕ್ಕೋಬೋದು. ಹಾಗೆ ಬಿಡಿಸಿಟ್ಟಂತಹ ಹಸಿ ಬಟಾಣಿ, ಹಾಗೆ ಹೆಚ್ಚಿಟ್ಟಂತಹ ಕೊತ್ತಂಬರಿಯನ್ನು ಹಾಕಿಬಿಟ್ಟು ಹಸಿಮೆಣಸಿನ್ಕಾಯಿನೂ ಕೂಡ ಇದಕ್ಕೆ ಹಾಕಿಬಿಟ್ಟು, ಆನಂತರ ಅಚ್ಚು ಖಾರದ ಪುಡಿ ಬೇಕಿದ್ದಲ್ಲಿ, ಖಾರ ನಿಮಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದಿದ್ದಲ್ಲಿ ಮಾತ್ರ ಅಚ್ಚು ಖಾರದ ಪುಡಿಯನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ನಾನಿಲ್ಲಿ ಅಚ್ಚು ಖಾರದ ಪುಡಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ, ಹಾಗೆ ಕಲರ್ಫುಲ್ಲಾಗಿ ಬರುತ್ತೆ. ಆನಂತರ ನೋಡಿ, ಬೇಯಿಸಿ ಇಟ್ಟಂತಹ ಬೇಯಿಸಿದಂಥ ಆಲೂಗಡ್ಡೆ ನಾನು ಸಿಪ್ಪೆ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ಸಿಪ್ಪೆ ಸಮೇತ ಆಲೂಗಡ್ಡೆನ ಸೇವನೆ ಮಾಡಬೇಕು. ಸಿಪ್ಪೆ ಸಮೇತ ಆಲೂಗಡ್ಡೆ ಸೇವನೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆರೋಗ್ಯಕ್ಕೆ ಒಳ್ಳೆಯದೇ ಆಲೂಗಡ್ಡೆ, ಆದರೆ ನಾವು ಇದನ್ನು ಸಿಪ್ಪೆ ಸಮೇತ ಈ ರೀತಿ ಬೇಯಿಸಿ ಸೇವನೆ ಮಾಡಬೇಕು. ಇದನ್ನು ಡೀಪ್ ಫ್ರೈ ಮಾಡ್ತೀವಲ್ಲ ಎಣ್ಣೆಯಲ್ಲಿ, ಆ ರೀತಿ ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು. ನೋಡಿ, ಬೇಯಿಸಿದಂಥ ಆಲೂಗಡ್ಡೆ ಹಾಗೆ ಹಸಿ ಬಟಾಣಿನ ಹಾಕಿಬಿಟ್ಟು ಈ ಮಸಾಲೆಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ಮಸಾಲೆ ಪೌಡರು ಅದು ಏನು ಬೇಡ ಫ್ರೆಂಡ್ಸ್. ಎಣ್ಣೆ, ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಉಳ್ಳಾಗಡ್ಡಿ ಗಣಿ ಅಂತವಲ್ಲ, ಅದು ಉಳ್ಳಾಗಡ್ಡಿ ಗಣಿ ಹಾಕಿಬಿಟ್ಟು ಹೆಚ್ಚಿದಂತಹ ಈರುಳ್ಳಿ, ಆಮೇಲೆ ಅಚ್ಚು ಖಾರದ ಪುಡಿ, ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದರೆ ನಮಗೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ನೋಡಿ, ಈ ರೀತಿ ನಾವು ಬಿಸಿ ಬಿಸಿಯಾದ ದೋಸೆಗೆ ಆಲೂಗಡ್ಡೆ ಪಲ್ಯ, ಸ್ಮೂತಾಗಿರೋ ದೋಸೆ, ಕ್ರಿಸ್ಪಿ ದೋಸೆ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೊಂಡು ತಿನ್ಬೋದು. ತುಂಬ ಕುರುಮ್ ದೋಸೆನ ನಾವು ಮಾಡಿಕೊಂಡು ಕೂಡ ಸೇವನೆ ಮಾಡ್ಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಾನು ವಿಡಿಯೋದಲ್ಲಿ ಹೇಳಿದ್ದೆ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ನ ಹೇಳ್ತೀನಿ ಅಂತ ಹೇಳಿ. ಹಿಟ್ಟಿಗೆ ನಮಗೆ ದೋಸೆ ಗರಿಯಾಗಿ ಬರಬೇಕು ಅಂದರೆ 1 ಸ್ಪೂನ್ ಸಕ್ಕರೆ ಮಿಕ್ಸ್ ಮಾಡಬೇಕು. ದೋಸೆ ತುಂಬ ಸ್ಮೂತಾಗಿ ಬರಬೇಕು ಅಂದರೆ ಒಂದು ಅರ್ಧ ಈರುಳ್ಳಿನ ಹಿಟ್ಟಿಗೆ ಹೆಚ್ಚು ಹಾಕ್ಕೋಬೇಕು. ಹಾಗೆ ದೋಸೆ ಹಂಚಿನಿಂದ ಹೇಳ್ತಾ ಇಲ್ಲ ಅಂದರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ದೋಸೆನ ಹಂಚಿನ ಸ್ವಲ್ಪ ಸವರ್ಕೊಂಡ್ಬಿಡಿ. ಆನಂತರ ದೋಸೆ ಹಂಚಿಗೆ ಇಟ್ಕೊಳ್ಳುತ್ತೆ ಅಂದರೆ ಒಂದು ಫೋರ್ಕಿಗೆ ಅಥವಾ ಒಂದು ಚೂಪಾದ ವಸ್ತುವಿಗೆ ಈರುಳ್ಳಿನ ಹೆಚ್ಚಿಬಿಟ್ಟು ಅದಕ್ಕೆ ಈರುಳ್ಳಿನ ಚುಚ್ಚಿಬಿಟ್ಟು ನಾವು ಎಣ್ಣೆಯನ್ನು ಸವರಿ ದೋಸೆ ಹಾಕ್ಬೋದು. ಹಾಗೂ ದೋಸೆ ಇಟ್ಕೊಳ್ತಾ ಇದೆ ಅಂದರೆ ಸ್ವಲ್ಪ ನೀರನ್ನು ಸಿಮಿಸ್ಬಿಟ್ಟು ಬಟ್ಟೆಯಿಂದ ಒರೆಸ್ಬಿಟ್ಟು ದೋಸೆ ಹಾಕೋಣ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವಾಗ ತೋರಿಸ್ತಾ ಇರೋದು ಮಲ್ಟಿಗ್ರೇನ್ ದೋಸೆನ ತೋರಿಸ್ತಾ ಇದ್ದೀನಿ. ಇದು ಕೂಡ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ಈ ವಿಡಿಯೋನ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೆ ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ, ಐ ಕಾರ್ಡಲ್ಲೂ ಹಾಕಿರ್ತೀನಿ. ಈ ವಿಡಿಯೋನೂ ಕೂಡ ವಾಚ್ ಮಾಡಿ. ಮಕ್ಕಳಿಗೆ ಹೆಲ್ತಿಯಾಗಿ ಟೇಸ್ಟಿಯಾಗಿ ಇದು ಮಲ್ಟಿಗ್ರೈನ್ ದೋಸೆನ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಪೌಷ್ಟಿಕಾಂಶ ಸಿಗುತ್ತೆ. ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಇದು ತುಂಬ ಒಳ್ಳೆಯದು, ಹಾಗೆ ಬಾಣಂತಿಯರಿಗೂ ಕೂಡ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋಕ್ಕೆ ಹಾಗೆ ಶುಗರ್ ಇರೋರು ಕೂಡ ಇದನ್ನು ದೋಸೆನ ಆರಾಮಾಗಿ ಮಾಡಿಕೊಂಡು ಸೇವನೆ ಮಾಡ್ಬೋದು.